ಪೊಲೀಸ್ ಕಸ್ಟಡಿಗೆ ಶಿವ ಅಸೋಸಿಯೇಟ್ಸ್ ಮಾಲೀಕ ಶಿವ 4,500 ಕೋಟಿ ವಂಚನೆ ಆರೋಪ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ ಕಸ್ಟಡಿಗೆ ಶಿವಂ ಅಸೋಸಿಯೇಟ್ಸ್ 4,500 ಕೋಟಿ ವಂಚನೆ ಆರೋಪಕ್ಕೆ ಬಿಗ್ ಟ್ವಿಸ್ಟ್. 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ ನ್ಯಾಯಾಧೀಶರು. ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಶಿವನಿಗೆ ಡ್ರಿಲ್ ನಡೀತಾ ಇದೆ. ಸದ್ಯ ಸಿಐಡಿಗೆ ಪ್ರಕರಣ ವರ್ಗಾಯಿಸಿರುವ ರಾಜ್ಯ ಸರ್ಕಾರ. ಪ್ರಕರಣ ವರ್ಗಾಯಿಸುತ್ತಿದ್ದಂತೆ ಅಖಾಡಕ್ಕಿಳಿದ ಸಿಐಡಿ ಡಿಐಜಿ. ಶಿವನ ಕೇಸ್ ಹಿಂದೆ ಬಿದ್ದ ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೆ ಪೊಲೀಸ್ ತನಿಖೆ ಬಗ್ಗೆ ಮಾಹಿತಿ ಕಲೆ ಹಾಕಲಿರುವಂತಹ ಸಿಐಡಿ ಟೀಮ್. ಇಲ್ಲಿಯವರೆಗಿನ ತನಿಖಾ ವರದಿ ಮಾಹಿತಿ ಪಡೆಯಲಿರುವ ಸಿಐಡಿ. ಇಂದಿನಿಂದ ಸಿಐಡಿ ಅಧಿಕಾರಿಗಳಿಂದ ಶಿವಾನಂದನ ವಿಚಾರಣೆ. ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಟ್ವಿಸ್ಟ್. ಸಿಐಡಿಗೆ ಕೇಸನ್ನು ವರ್ಗಾಯಿಸಿದೆ ರಾಜ್ಯ ಸರ್ಕಾರ. ಸಿಐಡಿಗೆ ವರ್ಗಾವಣೆ ಆಗಿದೆ ಅಂತ ಅಂದರೆ ಸ್ಥಳೀಯವಾಗಿ ಪೊಲೀಸರು ಏನೇನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರು, ಯಾವ ರೀತಿಯಾಗಿ ಸಾಕ್ಷಿಗಳ ಕಲೆ ಹಾಕೊಂಡಿದ್ದಾರೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇದೆ, ಅದೆಲ್ಲವನ್ನ ಕೂಡ ಸಿಐಡಿಗೆ ವರ್ಗಾವಣೆ ಮಾಡಬೇಕಾಗುತ್ತೆ. ಇದುವರೆಗೂ ಏನು ತನಿಖೆ ಆಗಿದೆ ಅದೆಲ್ಲವನ್ನ ರಿಪೋರ್ಟನ್ನು ಕೊಡಬೇಕಾಗುತ್ತೆ. ಸೊ ಈಗ ಆ ಒಂದು ನಿಟ್ಟಿನಲ್ಲಿ ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೆ ತನಿಖೆಯನ್ನು ಆರಂಭಿಸಿದ್ದಾರೆ. ಪೊಲೀಸ್ ಹತ್ರ ಇರುವಂಥ ಡಾಕ್ಯುಮೆಂಟ್ಸ್ಗಳನ್ನು, ರಿಪೋರ್ಟ್ಗಳನ್ನು ತಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂಥದ್ದು, ತಾವು ತೆಗೆದುಕೊಳ್ಳುವಂಥದ್ದು. ಆದ ನಂತರ ಆರೋಪಿ ಶಿವಾನಂದನ ವಿಚಾರಣೆ ಆಗುತ್ತೆ. ಈಗಾಗಲೇ ಹಲವಾರು ಪ್ರಕರಣಗಳು ಇದೆ. ಒಂದು ಚೆಕ್ ಬೌನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದೆ. ಇನ್ನು ಎಷ್ಟೋ ಕೋಟಿ ಹಣದ ಒಂದು ಶೀಟ್ಸ್ಗಳು ಸಹಿತ ಸಿಕ್ಕಿರುವಂಥದ್ದು, ಇನ್ವೆಸ್ಟ್ಮೆಂಟ್ ಶೀಟ್ಸ್ಗಳು, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಅದು ಇದು ಅಂತ ಹೇಳಿ ಎಲ್ಲವನ್ನು ಕೂಡ ವಂಚನೆ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ 4,500 ಕೋಟಿ ಅಂತ ಅಂದರೆ ಯಾರೆಲ್ಲ ಹಣ ಹೂಡಿಕೆ ಮಾಡಿದ್ರು, ಯಾರಿಂದ ಹಣ ತೆಗೆದುಕೊಂಡಿದ್ದಾರೆ, ಇವೆಲ್ಲವನ್ನ ಕೂಡ ತನಿಖೆ ಮಾಡಲಾಗುತ್ತೆ. ತನಿಖೆಯಲ್ಲಿ ಸತ್ಯಾಂಶ ಹೊರಬೀಳುತ್ತೆ. ಇದೀಗ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿರುವಂಥದ್ದು ಈ ಪ್ರಕರಣವನ್ನು. ಅಂದರೆ ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ಕೊಂಡಿದ್ರು, ಈಗ ರಿಯಲ್ ಎಸ್ಟೇಟ್ ಅಂತ ನಾನು ಹೇಳಿದೆ, ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಲ್ಲಿ ಈ ರೀತಿಯಾಗಿ 1 ಲಕ್ಷ ರೂಪಾಯಿ ನೀವು ಹೂಡಿಕೆ ಮಾಡಿದ್ರೆ ಅದಕ್ಕೆ 3% ಅಂತ ನಾವು ಹಣ ಕೊಡ್ತೀವಿ ಅಂತ. ಸೊ ಆಸೆಗಾಗಿ ಎಲ್ಲ ಜನ ಬೇರೆಯವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನ ಭೂಮಿಯನ್ನು ಮಾರಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಿದೆ. ಈ ರೀತಿಯಾಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡು, ಬಟ್ ಅದೆಲ್ಲವೂ ಕೂಡ ಬೋಗಸ್ಸು, ಸುಳ್ಳು ಅಂತ ಗೊತ್ತಾದ ಮೇಲೆ ಇವರ ವಿರುದ್ಧ ಕೇಸ್ ದಾಖಲಾಗಿದೆ. ಆ ಕೇಸ್ನಲ್ಲಿ ಹಲವಾರು ಡಾಕ್ಯುಮೆಂಟ್ಸ್ಗಳು ಪೊಲೀಸರಿಗೆ ಸಿಕ್ಕಿರುವಂಥ, ಸ್ಥಳೀಯವಾಗಿ ಪೊಲೀಸರು ಏನೆಲ್ಲ ಇನ್ವೆಸ್ಟಿಗೇಷನ್ ನಡೆಸಿದಾರಲ್ವ, ಆ ಇನ್ವೆಸ್ಟಿಗೇಷನಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ, ಏನೆಲ್ಲ ರಿಪೋರ್ಟ್ ಇದೆ, ಅದೆಲ್ಲವನ್ನು ಕೂಡ ಸಿಐಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸಿಐಡಿ ನಂತರ ಅದನ್ನೆಲ್ಲ ಕಲೆ ಹಾಕ್ಕೊಂಡು ಶಿವಾನಂದನ ವಿಚಾರಣೆ ನಡೆಸುತ್ತೆ. ವಿಚಾರಣೆಯ ಬಳಿಕ ಸತ್ಯಾಂಶಗಳು ತಿಳಿದು ಬರಬೇಕು.